ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ 7ನೇ ಅಧ್ಯಾಯ 6ನೆಯ ಶ್ಲೋಕ. ಏತದ್ಯೋನಿನಿ ಭೂತಾನಿ ಸರ್ವಾನಿತ್ಯುಪಧಾರಯ ಅಹಂ ಕೃತನಸ್ಯ ಜಗತ ಪ್ರಭವಃ ಪ್ರಳಯಸ್ತಥಾ. ಅರ್ಜುನ, know that all beings have evolved from that twofold prakriti, and that I am the source of the entire creation, and into me again it dissolves. ನೋಡು ಅರ್ಜುನ, ಒಂದು ಪರ ಇನ್ನೊಂದು ಅಪರ ಅನ್ನುವಂಥ ಎರಡು ಪ್ರಕೃತಿಗಳಲ್ಲಿ ನಾನು ನಿರ್ಧಾರಣಾತ್ಮಕವಾಗಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಇರುತ್ತೇನೆ. ಪರಾ ಪ್ರಕೃತಿ ಆಯಿತು, ಅಪರಾ ಪ್ರಕೃತಿ ಆಯಿತು, ಎರಡೂ ನನ್ನ ಅಧೀನದಲ್ಲಿ ಇರುವಂಥವುಗಳಾಗಿವೆ. ಈ ಜಗತ್ತನ್ನು ನಾನು ಹುಟ್ಟಿಸುತ್ತೇನೆ ಮತ್ತು ಈ ಜಗತ್ತನ್ನು ಪ್ರಳಯ ಮಾಡುತ್ತೇನೆ. ನನಗೆ ಯಾವಾಗ ಹೇಗೆ ಬೇಕೋ ಹಾಗೆ ಆಡಳಿತ ನಡೆಸ್ತಕ್ಕಂಥ ಶಕ್ತಿ ಇರುತ್ತದೆ. ಜಗತ್ತ ಸೃಷ್ಟಿ ನಿರ್ಮಾಪಕನೂ ನಾನೇ ಮತ್ತು ಈ ಸೃಷ್ಟಿಯನ್ನು ಪ್ರಳಯ ಮಾಡುವವನು ನಾನೇ ಆಗಿದ್ದೇನೆ. ಯಾವಾಗ ನನಗೆ ವಿಲಾಸ ಬೇಕು ಅಂತ ಅನಿಸಿತ್ತೋ ಆವಾಗ ನಾನು ಈ ಜಗತ್ತನ್ನು ನಿರ್ಮಾಣ ಮಾಡ್ತೇನೆ. ಯಾವಾಗ ನನಗೆ ಬೇಡವೆನಿಸಿತ್ತೋ ಆವಾಗ ಪ್ರಳಯವನ್ನು ಕೂಡ ಮಾಡುತ್ತೇನೆ. ಈ ಎರಡೂ ಸೂತ್ರಗಳು ನನ್ನಲ್ಲಿ ಇರುವಂಥವುಗಳಾಗಿವೆ. ಇಲ್ಲಿರತಕ್ಕಂಥ ಎಲ್ಲ ಜೀವಭೂತಗಳು 84 ಲಕ್ಷ ರಾಶಿ ಜೀವಿಗಳೆಲ್ಲ ನನ್ನ ಅಧೀನದಲ್ಲಿ ಇರುತ್ತವೆ. ಸರ್ವಾಣಿ ಇವೆಲ್ಲವುಗಳು ಕೂಡ ಉಪಾಧಿಯಿಂದ ಹೊಂದಿಕೊಂಡಿರುತ್ತವೆ. ಆದ್ದರಿಂದ ಇವ್ಯಾವುಗಳಿಗೂ ಕೂಡ ಸ್ವಾತಂತ್ರ್ಯ ಇಲ್ಲ. ಇಲ್ಲಿರುವಂಥ ಪ್ರತಿಯೊಂದು ಜೀವಿಗೂ ಕೂಡ ಸ್ವತಂತ್ರತೆ ಇಲ್ಲ. ಅವೆಲ್ಲವುಗಳು ಕೂಡ ಪರತಂತ್ರವಾಗಿರ್ತಾವ. ಆ ಎಲ್ಲ ಜೀವಿಗಳಲ್ಲಿ ನನ್ನ ಚೈತನ್ಯವನ್ನು ನಾನು ಹರಡಿರುತ್ತೇನೆ. ಆ ಚೈತನ್ಯದ ಬಲದಿಂದ ಅವು ವ್ಯವಹಾರವನ್ನು ಮಾಡ್ತವ, ಹೋಗ್ತವ, ಬರ್ತಾವ, ಮಾತಾಡ್ತಾವ, ಸುಮ್ಮನಿರ್ತಾವ, ನಿದ್ರೆ ಮಾಡ್ತಾವ, ಊಟ ಮಾಡ್ತಾವ, ಮತ್ತು ಓಡಾಡ್ತಾವ, ಮಲಗ್ತಾವ, ಮತ್ತು ಕ್ರೀಡೆ ಆಡ್ತಾವ. ಇನ್ನೂ ಅವುಗಳಿಗೆ ಬೇಕಾಗಿರತಕ್ಕಂಥ ಎಲ್ಲ ಚೇಷ್ಟೆಗಳನ್ನು ನನ್ನ ಚೈತನ್ಯದ ಬಲದಿಂದ ಮಾಡುತ್ತವೆ. ಯಾವಾಗ ನಾನು ಅಲ್ಲಿಂದ ನಿವೃತ್ತಿಯನ್ನು ಹೊಂದುತ್ತೇನೆಯೋ ಆವಾಗ ಸಂಪೂರ್ಣ ಅವುಗಳ ಕೆಲಸವು ನಿಂತು ಹೋಗುತ್ತದೆ. ಅದನ್ನು ಪ್ರಳಯ ಅಂತ ಕರೆಯಲಾಗುತ್ತದೆ. ಹಾಗಾಗಿ ಇಲ್ಲಿ ಪ್ರತಿಯೊಂದು ಜೀವಿಗೂ ಕೂಡ, ಯಾವ ವ್ಯಕ್ತಿಗೂ ಕೂಡ, ದೊಡ್ಡವನಿರಲಿ ಸಣ್ಣವನಿರಲಿ, ಅವನು ಮಹಾತ್ಮನಿರಲಿ, ಯೋಗಿ ಇರಲಿ, ತ್ಯಾಗಿ ಇರಲಿ, ಭೋಗಿ ಇರಲಿ, ಯಾರಿಗೂ ಕೂಡ ಇಲ್ಲಿ ಸ್ವಾತಂತ್ರ್ಯ ಅನ್ನುವಂಥದ್ದು ಇಲ್ಲ. ಜಗನ್ನಿರ್ಮಾಣಕ ಶಕ್ತಿ ಅನ್ನುವಂಥದ್ದು ನನಗೊಬ್ಬನಿಗೆ ಮಾತ್ರ ಇಟ್ಟುಕೊಂಡಿದ್ದೇನೆ. ಇನ್ನು ಪ್ರತಿಯೊಂದು ಜೀವಿಯೂ ಕೂಡ ಎಷ್ಟೇ ದೊಡ್ಡದಾಗಿದ್ದರೂ, ಎಷ್ಟೇ ಬೆಳೆದಿದ್ದರೂ, ಅದು ಎಷ್ಟೇ ಬಲವನ್ನು ಹೊಂದಿದ್ದರೂ ಅದಕ್ಕೆ ಸ್ವಾತಂತ್ರ್ಯ ಇರೋದಿಲ್ಲ. ಆದ್ದರಿಂದ ಇದು ನನ್ನ ಅಧೀನದಲ್ಲಿರುವಂಥದ್ದಾಗಿದೆ. ಅಹಂ ಕೃತನಸ್ಯ ಜಗತಃ, ನಾನು ಈ ಜಗತ್ತಿನ ಅತ್ಯಂತ ದೊಡ್ಡ ನಿರ್ದೇಶಕ, ನಿರ್ಮಾಪಕ ಮತ್ತು ಇದರ ನಿವೃತ್ತಿಯನ್ನು ಕೂಡ ನಾನೇ ಹೊಂದಿದವನಾಗಿದ್ದೇನೆ. ಪ್ರಭವ ಪ್ರಳಯ. ಪ್ರಭವ ಅಂತಂದರೆ ಉತ್ಪತ್ತಿ ಮಾಡುವವನು. ಪ್ರಕೃಷ್ಟೇನ ಭವತಿ ಇತಿ ಪ್ರಭವ ಅಂತ. ಚೆನ್ನಾಗಿ ಇದನ್ನು ಸಹಜವಾಗಿಯೇ ಉತ್ಪತ್ತಿ ಮಾಡತಕ್ಕಂಥ ಶಕ್ತಿ ನನಗಿದೆ. ಮತ್ತು ಅಹಂ ಪ್ರಳಯ, ಮತ್ತು ಇದನ್ನು ಸರ್ವಧ್ವಂಸ ಮಾಡತಕ್ಕಂಥ ಪ್ರಕೃಷ್ಟೇನ ಪ್ರಳಯಂ, ಪ್ರಕೃಷ್ಟೇನ ಲಯಂ ಪ್ರಳಯ, ಇದನ್ನು ಸಂಪೂರ್ಣ ನಾಶ ಮಾಡತಕ್ಕಂಥ ಶಕ್ತಿಯು ಕೂಡ ನನ್ನಲ್ಲಿನೇ ಇದೆ. ಆದ್ದರಿಂದ ಈಗ ನೀನು ಕೇವಲ ನಿಮಿತ್ತ ಮಾತ್ರಂ ಭೂಸವ್ಯ ಸಾಚಿನಂ ಅಂತ
ಇನ್ನೊಂದು ಕಡೆಗೆ ಹೇಳಿದೆ. ಹಾಗಾಗಿ ಯುದ್ಧ ಮಾಡುವುದರಲ್ಲಿ ನೀನು ಇವಾಗ ನಿಮಿತ್ತ ಮಾತ್ರ ಆಗಿರುವುದರಿಂದ ನೀನು ಯುದ್ಧ ಮಾಡಬೇಕು, ನಿನ್ನ ಕೆಲಸವನ್ನು ಮಾಡಬೇಕು ಅಂತ. ಅವರವರ ಕೆಲಸವನ್ನು ಅವರಿಗೆ ವಹಿಸಿಕೊಟ್ಟಿದೆಯಲ್ಲದಲ್ಲೇ ಇಲ್ಲಿ ಯಾರಿಗೂ ಸ್ವಾತಂತ್ರ್ಯವನ್ನು ಕೊಟ್ಟು ಅವರಿಗೆ ಯಾರಿಗೂ ಓನರ್ಶಿಪ್ ಅನ್ನುವಂಥದ್ದು ಇಲ್ಲ, ಎಲ್ಲರೂ ಕೂಡ ಪರತಂತ್ರವಾಗಿದ್ದಾರೆ ಅನ್ನುವಂಥ ಅಭಿಪ್ರಾಯವನ್ನು ಪರಮಾತ್ಮನು ಇಲ್ಲಿ ಹೇಳ್ತಾ ಇದ್ದಾನೆ. ಹರಿ ಓಂ ತತ್ಸತ್.